38 ತಿಂಗಳ ಹಿಂಬಾಕಿ, ಸಮಾನ ವೇತನ, ಕಾರ್ಮಿಕ ಸಂಘಟನೆಗಳ ಚುನಾವಣೆ, ವಜಾಗೊಂಡ ನೌಕರರ ಮರುನೇಮಕಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಸರ್ಕಾರದ ದುಡ್ಡು ಬೆದರಿಕೆಯ ಸಾರಿಗೆ ನೌಕರರು ಎದುರೋದಿಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಹೂಡಿರುವ ಸಾರಿಗೆ ನೌಕರರು ಆಗಸ್ಟ್ 5ರೊಳಗೆ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಆಗಸ್ಟ್ 5ರಿಂದ ಮುಷ್ಕರ ನಡೆಸಲಾಗುವುದು ಎಂದು ಸಂಘಟನೆಯ ನಾಯಕರು ತಿಳಿಸಿದರು. 4 ಸಾರಿಗೆ ನಿಗಮಗಳ ನೌಕರರಿಗೆ 1/1/2024ರಿಂದ -15% ವೇತನ ಹೆಚ್ಚಳ, -31% DAನ ಮರ್ಜ್ ಮಾಡಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು. 1/1/20ರಿಂದ 28/2/2023ವರೆಗೆ ಏನು ಸಾರಿಗೆ ನಿಗಮಗಳ ನೌಕರರಿಗೆ 15% ಹೆಚ್ಚಳ ಮಾಡಿ ಇನ್ಕ್ರಿಮೆಂಟ್ ಕೊಟ್ಟು ವೇತನವನ್ನು 1/3/2023ರಿಂದ ಕೊಟ್ಟಿದ್ದಾರೆ. ಆದರೆ ಹಿಂದೆ 38 ತಿಂಗಳ ಕಾಲ ಬಾಕಿ ಹಣ ಕೊಡಬೇಕಾಗಿದೆ. ಸಾರಿಗೆ ನಿಗಮಗಳ ನೌಕರರು ಅದೊಂಥರ ಡೆಪಾಸಿಟ್ ಇಟ್ಟಂಗೆ ನಾವು ಅದನ್ನು ಇಟ್ಟಿದ್ದೀವಿ. ಅದರ ಬಡ್ಡಿ ನಾವು ಕೇಳ್ತಾ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಅದರಿಂದ 38 ತಿಂಗಳ ಕಾಲ 1800 ಕೋಟಿ ರೂಪಾಯಿ ಅರಿಯರ್ಸ್ ಏನಿದೆ ಆ ನಿವೃತ್ತ ನೌಕರರನ್ನು ಒಳಗೊಂಡು ಎಲ್ಲರಿಗೂ ಕೂಡ ಆ ಒಂದು ಅರಿಯರ್ಸನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದರ ಜೊತೆಗೆ ಇದೇ ಸಮಯದಲ್ಲಿ 1/1/24ರಿಂದ ವೇತನ ಪರಿಷ್ಕರಣೆ ಮಾಡುವಾಗ ಇನ್ಕ್ರಿಮೆಂಟ್ ಹೆಚ್ಚಳ ಆಗಬೇಕು. ಇತರೆ ಭತ್ಯೆಗಳು ಸಾರಿಗೆ ನಿಗಮಗಳ ನೌಕರರಿಗೆ ಅದನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಮತ್ತೊಂದು ಬೇಡಿಕೆ ಇದೆ. ಇದಲ್ಲದೆ ಸಾರಿಗೆ ನಿಗಮಗಳ ನೌಕರರಿಗೆ ವಿಪರೀತವಾದಂಥ ಶ್ರಮಭಾರ ಇದೆ, ಹಲವು ಸಮಸ್ಯೆಗಳಿದ್ದಾವೆ, ಸೇವಾ ಸೌಲಭ್ಯಗಳ ಪ್ರಶ್ನೆ ಇದೆ. ಇವೆಲ್ಲವನ್ನು ಒಳಗೊಂಡು ನಾವು 14 ಬೇಡಿಕೆಗಳನ್ನು ಜನವರಿ 24ರಂದು ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ಕೊಟ್ಟಿದ್ದೀವಿ. ಸುಮಾರು 18 ತಿಂಗಳ ಕಾಲ ಕಳೆದಿದೆ. ಮಧ್ಯೆ ಹಲವು ಬಾರಿ ಮಾತನಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾತನಾಡಿ ನಿಮ್ಮ ಬೇಡಿಕೆಗಳನ್ನು ಇತ್ಯರ್ಥಪಡಿಸೋಣ ಅಂತಕ್ಕಂಥ ಅಂಶವನ್ನು ಸಾರಿಗೆ ನಿಗಮಗಳ ನೌಕರರಿಗೆ ಹೇಳಿದರು. ಸಾರಿಗೆ ನಿಗಮಗಳ ನೌಕರರು ಈ ಸರ್ಕಾರದಿಂದ ಭಾಳ ಉತ್ತಮವಾದಂಥ ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿ ಜಾತಕ ಪಕ್ಷಿಗಳಂಗೆ ಕಾಯ್ತಾ ಇದ್ದರು. ಆದರೆ 4/7/2025ರಂದು ಮಾನ್ಯ ಮುಖ್ಯಮಂತ್ರಿಗಳು 38 ತಿಂಗಳ ಅರಿಯರ್ಸು ಮತ್ತು ವೇತನ ಪರಿಷ್ಕರಣೆ ಬಗ್ಗೆ ವಿನಾಕಾರಣ ಇಲ್ಲದೇ ಇರತಕ್ಕಂಥ ಅಂಶವನ್ನು ಮುಂದೊಡ್ಡಿ ಕೊಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿದರೆ. ಅದರ ನಂತರದಲ್ಲಿ ಸಾರಿಗೆ ನಿಗಮಗಳ ನೌಕರರಲ್ಲಿ ಆಕ್ರೋಶ, ಅತೃಪ್ತಿ ಮತ್ತು ಸರ್ಕಾರದ ಮೇಲಿರ್ತಕ್ಕಂಥ ಒಂದು ಆ ಸಿಟ್ಟು ಹೆಚ್ಚಳ ಆಗಿದೆ. ಇದನ್ನು ಮನಗಂಡು ಜಂಟಿ ಕ್ರಿಯಾ ಸಮಿತಿ ನಾವು ಜುಲೈ 15ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮತ್ತು ಆಡಳಿತ ವರ್ಗಕ್ಕೆ ಮುಷ್ಕರದ ನೋಟಿಸನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿಯವರೆಗೆ ಮಾತುಕತೆಗೆ ಅವರು ಕರೆದಿಲ್ಲ. ಇವತ್ತ 30/7/2025 ಒಂದು ದಿವಸ ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ. ರಾಜ್ಯದ ಮೂಲೆಯಿಂದ ನೌಕರರು ಭಾಗವಹಿಸಿದ್ದಾರೆ. ಅದರಿಂದ ಏನು 5/8/2025ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನಿಗಮಗಳ ನೌಕರರು ಹೋಗಬೇಕು. ಅದನ್ನು ಇವತ್ತು ಸಾಬೀತು ಮಾಡಿದ್ದಾರೆ. ಸಾರಿಗೆ ನಿಗಮಗಳ ನೌಕರರು 5/8/2025 ಒಳಗೆ ಬೇಡಿಕೆಯನ್ನು ಇತ್ಯರ್ಥ ಮಾಡದೇ ಇದ್ದರೆ 5ನೇ ತಾರೀಕು 6 ಗಂಟೆಯಿಂದ ಇಡೀ ರಾಜ್ಯದಲ್ಲಿ 23,000 ಬಸ್ಗಳು, 1,15,000 ಜನ ನೌಕರರು, ಇದರ ಜೊತೆಗೆ ಸಾವಿರಾರು ಲಕ್ಷಾಂತರ ನಿವೃತ್ತಿ ನೌಕರರು ಕೂಡ ಬೀದಿಗಿಳಿದು ನಾವು ಹೋರಾಟವನ್ನು ನಡೆಸ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ನಾವಿವಾಗ ಬಂದಿದ್ದೀವಿ. ಈಗ ಸರ್ಕಾರ ಎಸ್ಮಾ ಕಾಯ್ದೆಯನ್ನು ಅವರು ಮುಂದೆ ಮಾಡ್ತಾ ಇದ್ದಾರೆ. ನಾವೀಗಾಗಲೇ ಹೇಳಿದ್ದೀವಿ, ಇದೇ ಸಿದ್ದರಾಮಯ್ಯನವರು 2016ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು, ಸಾರಿಗೆ ಸಚಿವರು ಇದೇ ಶ್ರೀ ರಾಮಲಿಂಗಾರೆಡ್ಡಿಯವರಿದ್ದರು. ಅಂದು ಕೂಡ 4 ದಿವಸಗಳ ಕಾಲ ನಾವು ಮುಷ್ಕರವನ್ನು ಮಾಡಿದ್ದೀವಿ. ಮುಷ್ಕರ ಮಾಡಿದ ಮೇಲೆ ವೇತನ ಹೆಚ್ಚಳವನ್ನು ಮಾಡಿದ್ದಾರೆ. ನಾವು ಈಗಲೇ ಕೂಡ ಇವರಲ್ಲಿ ವಿನಂತಿ ಮಾಡ್ತೀವಿ, ಸಾರಿಗೆ ನೌಕರರು ಮುಷ್ಕರ ಮಾಡೋದು 100ಕ್ಕೆ 100 ಸತ್ಯ. ಆದ್ದರಿಂದ
ಮುಷ್ಕರ ಮಾಡಿದ ಮೇಲೆ ವೇತನ ಪರಿಷ್ಕರಣೆಯನ್ನು ಮಾಡೋ ಬದಲು ಮುಷ್ಕರಕ್ಕೆ ಮುಂಚೆ ವೇತನ ಪರಿಷ್ಕರಣೆ ಮಾಡಿ 38 ತಿಂಗಳ ಕಾಲ ಹರಿಹರಿಸ್ಕೊಡಿ. ಇತರೆ ಎಲ್ಲ ಬೇಡಿಕೆಗಳನ್ನು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಬಗೆಹರಿಸಿ ಅಂತಕ್ಕಂಥ ಅಂಶವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಎಸ್ಮಾ ಬ್ರಿಟಿಷರ ಕಾಲದ್ದು, ಆ ಎಸ್ಮಾವನ್ನು 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಳಸಬಾರ್ದು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಪ್ರಜಾತಂತ್ರವಾದಿಗಳು ಮತ್ತು ಸಾರಿಗೆ ಸಚಿವರು ಕೂಡ ಸೌಮ್ಯವಾದಿಗಳು. ಅದರಿಂದ ನಾವು ಇವತ್ತು ಕೂಡ ವಿನಂತಿ ಮಾಡ್ತೀವಿ, ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಚರ್ಚೆ ಮಾಡಿ ನೀವು ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ವಿನಂತಿ ಮಾಡ್ತಾ ಇದ್ದೀವಿ. ಸಾರಿಗೆ ನಿಗಮಗಳ ನೌಕರರು ನಿಮಗೆ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ಬಂದ ಮೇಲೆ ಅತ್ಯಂತ ಶ್ರಮ ವಹಿಸಿ ನಾವಿವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. 500 ಕೋಟಿ ಮಹಿಳೆಯರನ್ನ ನಾವು ಶಕ್ತಿ ಯೋಜನೆಯ ನಂತರ ನಾವು ಫ್ರೀ ಟಿಕೆಟಲ್ಲಿ ಸೇವೆ ಮಾಡಿದ್ದೀವಿ. ಇದರ ಜೊತೆಗೆ 400 ಕೋಟಿ ಪುರುಷರು ಪ್ರಯಾಣ ಮಾಡಿದ್ದಾರೆ. ಇಷ್ಟು ಶ್ರಮಭಾರದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ನಮ್ಮನ್ನು ಈ ರೀತಿ ಒಂದು ತಾರತಮ್ಯ ಅನ್ಯಾಯ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಸರಿಯಲ್ಲ. ಸಮಾಜವಾದಿ ಮುಖ್ಯಮಂತ್ರಿಗಳು ದುಡಿಯೋ ಜನರನ್ನ ಗೌರವದಿಂದ ನೋಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಡಿವಿಷನ್ಗಳು, ಎಲ್ಲ ಡಿಪೋಗಳಿಂದ ಇವತ್ತು ಪ್ರಮುಖ ಕಾರ್ಯಕರ್ತರು ಮತ್ತು ವಿಭಾಗೀಯ ಮಟ್ಟದ ನಾಯಕರು ಎಲ್ಲರೂ ಇವತ್ತು ಉಪ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನಾವು ಮುಷ್ಕರದ ನೋಟಿಸನ್ನು ಜುಲೈ 15ನೇ ತಾರೀಕಿಗೆ ಕೊಟ್ಟಿದ್ದರೂ ಸಹ ಇದುವರೆಗೂ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ತೋರಿಸಿಲ್ಲ. ಅದರ ಬದಲು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕನ್ಸಿಲಿಯೇಷನ್ ಮೀಟಿಂಗ್ ಕರೆಯುವ ಮೂಲಕ ಅದನ್ನು ಲೇಬರ್ ಇಲಾಖೆಗೆ ಹೊತ್ತಾಕಿದ್ದಾರೆ. 28ನೇ ತಾರೀಕು ಕನ್ಸಿಲಿಯೇಷನ್ ನಡೀತು. ಮುಂದಿನ ಕನ್ಸಿಲಿಯೇಷನ್ ಸಭೆ 2ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿದೆ. ಆದರೆ ಈ ಕನ್ಸಿಲಿಯೇಷನನ್ನು ಹಾಕಿ ಅಥವಾ ಫೈಲ್ಯೂರ್ ಮಾಡಿ ಕೋರ್ಟಿಗೆ ರೆಫರ್ ಮಾಡ್ತೀವಿ ಅಂತ ಬೆದರಿಕೆ ಹಾಕೋದಾಗಲಿ, ಎಸ್ಮಾ ಜಾರಿ ಮಾಡ್ತೀವಿ ಅನ್ನೋದನ್ನಾಗಲಿ ನಾವಿವತ್ತು ಈ ಬೆದರಿಕೆಗಳಿಗೆ ತಯಾರಿಲ್ಲ. 5ನೇ ತಾರೀಕು ಮುಷ್ಕರವನ್ನು ತಪ್ಪಿಸಲಿಕ್ಕೆ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂದರೆ ನಮ್ಮ ಈ 2 ಬೇಡಿಕೆಗಳನ್ನು ಇತ್ಯರ್ಥ ಮಾಡಿ ಉಳಿದ ಬೇಡಿಕೆಗಳನ್ನು ಸರ್ಕಾರದ ಮಟ್ಟದಲ್ಲಿ, ಆಡಳಿತ ವರ್ಗದ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡಲಿಕ್ಕೆ, ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋದು. ಅದು ಬಿಟ್ಟು ಬೇರೆ ಯಾವುದೇ ವಿಧಾನಗಳಿಂದ ಮುಷ್ಕರವನ್ನು ನಾವು ಮುರಿತೀವಿ ಅಥವಾ ಕೆಲಸಗಾರರನ್ನು ನಾವು ಬೆದರಿಸ್ತೀವಿ ಅಂತಂದರೆ ಈ ಬಾರಿ ಸಾರಿಗೆ ನೌಕರರಲ್ಲೇ ಬಹಳ ಒಡಕಿದೆ ಅಂತ. ಒಂದು ಬಣ ನಿನ್ನೆ ಮಾಡಿತ್ತು, ಒಂದು ಬಣ ಇವತ್ತು ಮಾಡ್ತಿದೆ, ಮತ್ತು ನಿಮ್ಮ ನಾಯಕರು ವೇದಿಕೆ ಮೇಲೆ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಿದ್ದಾರೆ. ಯಾಕೆ ಹೀಗಾಗುತ್ತೆ ಅಂತ ಸರ್, ಈಗ ಸರ್ಕಾರ ಪ್ರಣಾಳಿಕೆಯಲ್ಲಿ ತಂದಿರ್ತಿದ್ದೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸರ್ಕಾರನೇ ಸಾರಿಗೆ ಸಂಘಟನೆಯಲ್ಲಿರ್ತಕ್ಕಂಥ ಸಂಘಟನೆಗಳಲ್ಲಿ ಒಡಕನ್ನು ಪ್ರಯತ್ನ ಪಟ್ಟಿದ್ರು. ನಿನ್ನೆ ಅದಕ್ಕೆ ಯಾವುದೇ ಥರದಂಥ ಎಂಪ್ಲಾಯಿಗಳು ಸೊಪ್ಪಾಕಿಲ್ಲ. ನೀವೇ ಸಹ ಇದೇ ಫ್ರೀಡಮ್ ಪಾರ್ಕಲ್ಲಿ ನೋಡಿದ್ದೀರಾ, 20 ರಿಂದ 25 ಜನ ಕೂತು ಅದು ಪ್ರತಿಭಟನೆ ಅಂತ್ಯ. ಹಾಗಾಗಿ ಸಾರಿಗೆ ನೌಕರರಿಗೆ ಬರಬೇಕಾದಂಥ ಸೌಲಭ್ಯ ಏನಿದೆ ಆ ಸೌಲಭ್ಯವನ್ನು ಜಾರಿ ಮಾಡ್ದಲೇ ಈ ಮುಷ್ಕರ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮೊನ್ನೆ ನಡೆದಂಥ ಕನ್ಸಲ್ಟೇಷನ್ ಸಭೆಯಲ್ಲೂ ಸಹ ನಾವು ಹೇಳಿದ್ದೀವಿ, ನೀವು ನಮ್ಮನ್ನು 5ನೇ ತಾರೀಕು ಒಳಗಡೆ ಕರೆದು ಕ್ಲಿಯರ್ ಮಾಡಿದ್ರೆ ಮಾತ್ರ ಮುಷ್ಕರ ನಿಲ್ಲಿಸ್ತೀವಿ ಹೊರತು ಈ ಬಾರಿ ಯಾವುದೇ ಥರದಂಥ ನಿಮ್ಮ ಕಡೆಯಿಂದ ನಮಗೆ ಹಣಕಾಸು ಸೌಲಭ್ಯಗಳು ಸಿಗದಲ್ಲೇ ಮುಷ್ಕರ ನಿಲ್ಲಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀವಿ. ಸರ್ಕಾರ ಪ್ರಾಯೋಜಿತವಾದಂಥ ನಿನ್ನೆ ನಡೆದಂಥ ಸಂಘಟನೆ ಪ್ರಮುಖವಾದಂಥ ವಿಫಲ ಆಗಿದೆ. ಅದು ಸರ್ಕಾರನೇ ಇಲ್ಲಿವರೆಗೂ ಸಹ ಪ್ರಣಾಳಿಕೆಯಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು ಅವರನ್ನು ಮುಂದೆ ಇಟ್ಕೊಂಡು ಕಳೆದ 2.5 ವರ್ಷಗಳಿಂದಲೂ ಸಹ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಹೇಳಿಕೆಯನ್ನು ಕೊಡಿಸ್ತಕ್ಕಂಥದ್ದನ್ನು ಮಾಡಿಕೊಂಡು ಸರ್ಕಾರ ಒಡೆದಾಳ್ತಕ್ಕಂಥ ನೀತಿಯನ್ನು ಮಾಡ್ಕೋತಾ ಬಂದಿತ್ತು. ಸರ್ಕಾರದ ಪ್ರಾಯೋಜಕತ್ವದ ಸಂಘಟನೆದು ನಿನ್ನೆ ಗೊತ್ತಾಗಿದೆ ಏನಂತ ಅಂದ್ಬಿಟ್ಟಿದೆ. ನಿನ್ನೆ ಕಾರ್ಮಿಕರು ಸರಾಸಗಟವಾಗಿ ತಿರಸ್ಕಾರ ಮಾಡಿದ್ದಾರೆ. ಕಾರ್ಮಿಕರಿಗೆ ಇವಾಗ ಏನಾಗಿದೆ, ವೇತನ ಹೆಚ್ಚಳ ಆಗಬೇಕಾಗಿದೆ, 38 ತಿಂಗಳು ಹಿಂಬಾಕಿ ಬೇಕಾಗಿದೆ, ಜೀವನ ಕಟ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಸಂಬಳ ಬೇಕಾಗಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕರ್ತರುಗಳು ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ. ಈ ಕಾರ್ಯಕರ್ತರ ಕೂಗೇನಿದೆ ಅಂತಂದರೆ ದಯಮಾಡಿ 5ನೇ ತಾರೀಕು ಒಳಗಡೆ ಕರೆದು ನಮ್ಮನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಇಲ್ಲದಿದ್ದರೆ 30,000ಕ್ಕೂ ಹೆಚ್ಚು ಬಸ್ಸುಗಳು ಸಹ ರಾಜ್ಯಾದ್ಯಂತ ಸ್ತಬ್ಧ ಆಗುತ್ತೆ. ಈ ಮುಷ್ಕರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರರಾಗಿರ್ತಾರೆ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ನಿಮ್ಮ ವಾಹಿನಿ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಮುಖ್ಯಮಂತ್ರಿಗಳಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುವುದೇನೆಂದರೆ ನಮ್ಮ ಸಾರಿಗೆ ನೌಕರರ ಮೇಲೆ ಬುದ್ಧಿ ಮೇಲೆ ಬ್ರಹ್ಮಾಸ್ತ್ರ ಕಟ್ಟಂಗೆ ಎಸ್ಮೋ ಜಾರಿ ಮಾಡ್ತೀವಿ ಅನ್ನೋದನ್ನ ನಾವು ಹೇಳ್ತೀವಿ. ನೀವು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿ ಕುಂದುಕೊರತೆ ಇಲ್ಲದಂಗೆ ನಡೆದಿರೋದು ಈ ಶಕ್ತಿ ಯೋಜನೆ. ಬೇರೆ ಗ್ಯಾರಂಟಿಗಳಲ್ಲಿ ನಮಗೆ ದುಡ್ಡು ಬಂದಿಲ್ಲ, ಗೃಹಲಕ್ಷ್ಮಿ ಬಂದಿಲ್ಲ, ಅವು ಇವು ನ್ಯೂನತೆಗಳು ಸಾಕಷ್ಟು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಶಕ್ತಿ ಯೋಜನೆಯಲ್ಲಿ ನಾವು ಶಕ್ತಿಗೆ ಮೀರಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನೀವು 2016ರಲ್ಲಿ ನೀವು ಮಾಡಿಕೊಟ್ಟಿದ್ರಿ. BJP ಸರ್ಕಾರ ನಮ್ಮ ಮೇಲೆ
ಧೋರಣೆ ಮಾಡಿ ಅವರು ಏನು ಅನುಭವಿಸಿದ್ದಾರೆ. ಹಂಗಾಗಿ ದಯಮಾಡಿ ನಾವು ಕೇಳ್ಕೊಳ್ಳೋದು ಇಷ್ಟೇ, 5ನೇ ತಾರೀಕೊಳಗೆ ನೀವು ಸಂಧಾನ ಮಾಡಿಬಿಟ್ಟು ಸೌಹಾರ್ದವಾಗಿ ಸಂಧಾನ ಮಾಡಿ ನಮಗೆ ಮುಷ್ಕರಕ್ಕೆ ಹೋಗದೇ ರೀತಿಯಲ್ಲಿ ನೋಡ್ಕೊಂಡು ಬಗೆಹರಿಸ್ಕೊಳ್ಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರವಾಗಿ ಬೇಡ್ಕೊಳ್ತೀನಿ.